ಹಾಯ್ ಹಲೋ ಬರ್ರಿ ಫ್ರೆಂಡ್ಸ್, KJD ಸೂಪರ್ ಸ್ಟಾರ್ ಫ್ಯಾಮಿಲಿಗೆ ಸ್ವಾಗತ. ಬರ್ರಿ ಇವತ್ತು ಈ ವಿಡಿಯೋದಾಗ ಏನು ವಿಶೇಷತೆ ಅಂದ್ರೆ ನನ್ನ ಮಗಳ ಮುದ್ದು ಮಗಳದ ಇವತ್ತು ಬರ್ತ್ಡೇ ಹ್ಯಾಪಿ ಬರ್ತ್ಡೇ ದಿಶಾ ಅಂತ ಹೇಳ್ಕೊತ ಈ ವಿಡಿಯೋನ ಸ್ಟಾರ್ಟ್ ಮಾಡಿ ನೋಡ್ರಿ. ಇವತ್ತಿಗೆ ಆಕಿಗೆ 5 ವರ್ಷ ತುಂಬಿ 6ನೇ ವರ್ಷ ಸ್ಟಾರ್ಟ್ ಆಯ್ತು. ಇನ್ನು 5ನೇ ವರ್ಷದ ಬರ್ತ್ಡೇನ ಯಾವ ರೀತಿ ಮಾಡಿದ್ವಿ ಅಂತೇಳಿ ನಾನು ನಿಮ್ಮ ಜೊತೆ ಈ ವಿಡಿಯೋದಾಗ ಶೇರ್ ಮಾಡ್ಕೊಂಡೀನಿ. ಸ್ಕೂಲಿಗೆ ಅದು ಹೋಗಿ ಬಂದ್ಲ, ಹಾಗಾಗಿ ಹೋಗಿ ಬಂದಿಲ್ಲ ಅಂತೇಳಿ ಒಂದೆರಡು ವಿಡಿಯೋ ಪೋಸ್ಟ್ ಕೊಡ್ಬಾರವ ಅಂತ ಕರೆದೆ. ಅದಕ್ಕೆ ಬಂದ ಡ್ಯಾನ್ಸ್ ಮಾಡೋಕತ್ತಿಲ್ಲ. ಇವತ್ತು ಆಕಿ ಬರ್ತಡೇ ಅಂತೇಳಿ ಭಾಳ ಖುಷಿ ಒಳಗಿದ್ಲ. ಯಾವ ಹುಡುಗರಿಗಾದ್ರೂ ಬರ್ತಡೇ ಅಂದರೆ ಭಾಳ ಖುಷಿ ನೋಡ್ರಿ. ಆಕಿಗೆ ಯಾರ್ದೋ ಬರ್ತಡೇ ಹೋಗೋದಂದ್ರೂ ಅಷ್ಟು ಖುಷಿ, ಆಮೇಲೆ ತನ್ನ ಬರ್ತಡೇ ಅಂದ್ರೂ ಅಷ್ಟೇ ಖುಷಿ ಆಗ್ತದೆ. ಮನೆ ಒಳಗನ ಸಣ್ಣದಾಗಿ ಒಂದು ಸೆಲೆಬ್ರೇಷನ್ ಮಾಡಿದ್ವಿ ನೋಡ್ರಿ. ಬರ್ತಡೇ ಸಾಯಂಕಾಲಕ್ಕಂತ ಈ ಡ್ರೆಸ್ ತೊಗೊಂಡಿದ್ದೆ, ಹೆಂಗೈತೆ ಅಂಥೇಳಿ ಕಮೆಂಟ್ ಮಾಡಿರಿ. ಎಲ್ಲ ಸಲನೂ ಜೀನ್ಸು, ಟಾಪು, ಟಿ ಶರ್ಟು ಇವನ್ನ ತೊಗೊಂಡಿರ್ತೀನಿ. ಈ ಸಲ ಇನ್ನು ಮುಂದೆ ಹಬ್ಬನೂ ಬರ್ತಾವಂತೇಳಿ ಸ್ವಲ್ಪ ಟ್ರೆಡಿಷ್ನಲ್ಲೇ ಆಗಿರುವಂಥ ಡ್ರೆಸ್ ತೊಗೊಂಡೆ ನೋಡ್ರಿ. ಈ ಮಳೆ ಬಿಸಿಲು ಮತ್ತು ಮಳೆನೂ ನಮ್ಮಲ್ಲೇ ಹೆಚ್ಚಾಗಿ ಇವತ್ತು ನಿನ್ನೆ ಭಾಳ ಮಳೆ ಇತ್ತು ಅಂಥೇಳಿ ನಮ್ಮ 3 ಮಕ್ಳಿಗೂ ಆರಾಮಿಲ್ಲ. ಹಾಗಾಗಿ ಸಿಂಪಲ್ಲಾಗಿ ಅಷ್ಟು ಮನೆ ಒಳಗನ ಮಾಡಿದ್ರಾತಂಥೇಳಿ ಬರ್ತಡೇನ ಮಾಡಾಕತ್ತಿದ್ವಿ. ದೊಡ್ಡಕ್ಕಿಗೂ ಕೆಮ್ಮು, ಜಾನುಗೂ ಕೆಮ್ಮ, ನೆಗಡಿ ಮತ್ತು ದಿಶಾಗೂ ಕೆಮ್ಮ. ಈಗ 3-4 ದಿನದಿಂದ ಕೆಮ್ಮ ಐತ್ರಿ. ಈ ಕ್ಲೈಮೇಟಿಗೆ ಎಲ್ಲ ಹುಡುಗರಿಗೂ ಹೀಗೈತೆ ಅಂಥೇಳಿ ನನಗನ್ನಿಸ್ತೈತಿ. ಹಂಗಂತೇಳಿ ಹೊರಗಿಂದ ಏನೂ ತರ್ಸಕ್ಕೆ ಹೋಗಿಲ್ಲ, ಎಲ್ಲ ಮನೆ ಒಳಗನ ರೆಡಿ ಮಾಡ್ಕೊಂಡಿದ್ವಿ. ಆದರೆ ಪುರಿ ಒಂದೇ ತರಿಸ್ಕೊಳ್ಬೇಕಂತ, ಯಾಕಂದ್ರೆ ಅದು ಮಾಡುವಷ್ಟು ಟೈಮ್ ಇರಲಿಲ್ಲ. ಸಿಂಪಲ್ಲಾಗಿ ಏನಾರ ಮಾಡ್ಬೇಕಂದ್ರೆ ಅದು ಬರ್ತಡೇ ಅಂಥೇಳಿ ನಂಗೆ ಅನ್ಸಂಗಿಲ್ಲ. ಹುಡುಗರ್ಗೆ ಏನಾರ ಚಟಾಪಟ ಇದ್ರನ್ನ ಚಲೋ ಅನ್ನಿಸ್ತೈತೆ ಅಂಥೇಳಿ ನನಗನ್ನಿಸ್ತೈತಿ. ಹೀಗಾಗಿ ಇವತ್ತು ಪಾನಿಪುರಿ ಶೇವ್ ಪುರಿ ಮಾಡಿದ್ರಾತ ಅಂಥೇಳಿ ಮಾಡಾಕತ್ತಿದ್ದೆ ನೋಡ್ರಿ. ಪಾನಿಪುರಿ ಅಂದ್ರೆ ಮತ್ತು ಅದು ಪಾನಿ ಅದನ್ನು ಮಾಡ್ಕೊ ಅಂಥೇಳಿ ಗದ್ದಲ ಆಗ್ತೈತೆ ಅಂಥೇಳಿ ಶೇವ್ ಪೂರಿನ ಮೊದಲು ಈ ಥರ ನಮ್ಮ ಮನೆಯವರೇ ಇವ್ದು ಪ್ಯಾಕೆಟನ್ನು ತಂದು ಕೊಟ್ಟಿದ್ರೆ ಇದನ್ನ ಕರ್ದು ಮಾಡಿ ಅಷ್ಟು 1-2 ಪ್ಯಾಕೆಟ್ ಇದ್ದು ಅವನ್ನೆಲ್ಲ ಕರೆದಿಟ್ಕೊಂಡೆ ನೋಡ್ರಿ. ಮನೆ ಒಳಗೂ ಮಾಡ್ಕೋಬೋದು, ಖರೆ ಆದರೆ ಟೈಮ್ ಇರಲಿಲ್ಲ. ಹಾಗಾಗಿ ಇವನ್ನೆಲ್ಲ ಕರೆದಿಟ್ಕೊಳತ್ತೆ ನೋಡ್ರಿ. ನಾನು ದಿಶಾನ್ನ ಮಲಗಿಸಿ ಬಂದ ಇವನ್ನ ಕರೆದಿಟ್ಕೊಂಡೆ. ಬಾಜು ಕುಕ್ಕರ್ ಒಳಗನು ಮತ್ತು ನೆನೆಸಿದಂಥ ವಟಾಣಿ, ಆಲೂಗಡ್ಡಿನ ಹಾಕಿ ಕುದಿಯಾಕೂ ಇಟ್ಟಿದ್ದೆ ನೋಡ್ರಿ. ಆ ಕಡೆ ಅವು ಕುದಿ ಮಟ ಈ ಕಡೆನೂ ನಾನು ಇವನ್ನೆಲ್ಲ ಕರೆದಿಟ್ಕೊಂಡೆ. ಮತ್ತಿನ್ನೇನೈತ್ರಿ, ಇವೆಲ್ಲ ತಕ್ಕೊಂಡು ಆ ಕಡೆ ರಗಡಾಗ ಅಂಥೇಳಿ ಒಂದು ಸ್ವಲ್ಪ ಉಳ್ಳಾಗಡ್ಡಿ, ಟೊಮೆಟೊ ಇವನ್ನೂ ಎಲ್ಲ ಹೆಚ್ಚಿಟ್ಕೊಳಕತ್ತೀನಿ. ಯಾಕಂದ್ರೆ ಎಲ್ಲ ಹುಡುಗರು ಬಂದು ಕುಂತಾಗ ಇವನ್ನೆಲ್ಲ ರೆಡಿ ಮಾಡ್ಕೊಳಕ್ಕೆ ಬರೋಂಗಿಲ್ಲ ಅಂಥೇಳಿ ಫಸ್ಟನ್ನು ನಾನು ಇವನ್ನೆಲ್ಲ ಹೆಚ್ಚಿ ಮಾಡಿ ಇಟ್ಕೊಳಕತ್ತಿದ್ದೆ. ದೊಡ್ಡ ಮಕ್ಕಳು 2 ಮಂದಿ ಸ್ಕೂಲ್ಗೆ ಹೋಗಿದ್ರು, ಅವ್ರು ಬರೋ ಮಟನೂ ಇನ್ನೂ ಟೈಮ್ ಇತ್ತು. ಇದಕ್ಕಂಥೇಳಿ ಒಂದು ಮೆಣಸಿನ್ಕಾಯಿ, ಜೀರಿಗೆ, ಅಲ್ಲ, ಬೆಳ್ಳುಳ್ಳಿ ಹಾಕಿ ಒಂದು ಪೇಸ್ಟ್ ಮಾಡ್ಕೊಂಡು ಅದನ್ನ ಎಣ್ಣೆ ಒಳಗೆ ಫ್ರೈ ಮಾಡ್ಕೊಂಡೆ. ಅದರೊಳಗೆ ನೆನೆಸಿ ಮತ್ತು ಕುದಿಸಿ ಅಂತ ವಟಾಣಿನೂ ಸಹಿತ ಈ ಥರ ಹಾಕ್ಕೊಂಡು ಆಮೇಲೆ ಆಲೂಗಡ್ಡೆನೂ ಸ್ಮ್ಯಾಶ್ ಮಾಡಿ ಹಾಕ್ಕೊಂಡ್ರೆ ನಮ್ದು ರಗಡ ರೆಡಿ ಆಯ್ತು ನೋಡ್ರಿ. ಈ ಕಡೆ ನನ್ನ ಮಗಳಿಗೂ ರೆಡಿ ಮಾಡಾಯ್ತು. ಹೆಂಗೆ ಕಾಣಕತ್ತಾಳ ಅಂಥೇಳಿ ಕಮೆಂಟ್ ಮಾಡಿರಿ. ನಮ್ಮ ಮನೆಯವರು ಕೇಕ್ ಅದನ್ನೆಲ್ಲ ತಂದ್ರೆ ಈ ಕಡೆ ನಮ್ಮದು ಎಲ್ಲ ರೆಡಿ ಆಯ್ತು ಮಾಡ್ಕೊಳ್ಳೋದು ಎಲ್ಲ ಮಾಡಿ ನಿನ್ನೆ ಬರ್ತಡೇಗೆ ಅಂಥೇಳಿ ರೆಡಿ ಆಯ್ತು ನೋಡ್ರಿ. ಎಲ್ಲ ಹುಡುಗರಿಗೂ 2-3 ಮಂದಿಗೂ ಆರಾಮಿಲ್ಲ, ಕೆಮ್ಮ, ನೆಗಡಿ, ಕ್ಲೈಮೇಟ್ ಹಂಗೈತಿ, ಏನು ಮಾಡೋಕ್ಕೆ ಬರೋಂಗಿಲ್ಲ. ಆದರೂ ಸಹಿತ ಇನ್ನೊಮ್ಮೆ ನನ್ನ ಮಗಳಿಗೆ ಎಲ್ಲರೂ ವಿಶ್ ಮಾಡೋಣ ಬರ್ರಿ. ಹ್ಯಾಪಿ ಬರ್ತ್ಡೇ ದಿಶಾ. ಆಕಿಗೆ ನನ್ನ ಫ್ರೆಂಡ್ಸ್ ಬರಲಿ, ನನ್ನ ಫ್ರೆಂಡ್ಸ್ ಕರೀರಿ. ಆಮೇಲೆ ಯಾರ್ದೋ ಬರ್ತಡೇ ಇದ್ರೂ ನಂದು ಬರ್ತಡೇ ಮಮ್ಮಿ ಅದ, ನನ್ನ ಬರ್ತಡೇ ನಾನು ಮಾಡ್ತೀನಿ, ನಾನು ಕೇಕ್ ಕಟ್ ಮಾಡ್ತೀನಿ ಅಂಥೇಳಿ ಭಾಳ ಇತ್ತು. ಈಗ ಆಕಿಂದ ಬರ್ತಡೇ ಅಂದ್ರೆ ಭಾಳ ಖುಷಿಯಾಗಿತ್ತು. ಎಲ್ಲರೂ ಕೇಕ್ ಕಟ್ ಮಾಡಿದ್ವಿ, ಆಕಿಗೂ ಕೇಕ್ ತಿನ್ನಿಸಿದ್ವಿ. ಆಕಿನೂ ಎಲ್ಲರಿಗೂ ಕೇಕ್ ತಿನ್ನಿಸ್ಕೊಂತ ಈ ಬರ್ತಡೇ ಸೆಲೆಬ್ರೇಷನ್ ಆಯ್ತು ನೋಡ್ರಿ. ಮತ್ತಿನ್ನೇನೈತ್ರಿ, ಬರ್ರಿ ಹುಡುಗರಿಗೆ ಸ್ನ್ಯಾಕ್ಸನ್ನೆಲ್ಲ ಹಾಕಿ ಕೊಡ್ತೀನಿ. ಹುಡುಗರು ಎಲ್ಲ ಮಮ್ಮಿ ಆಂಟಿ ಶೇವ್ ಪುರಿ ಭಾಳ ಚಲೋ ಆಗಿತ್ತು ರೀ. ಹೊರಗಿನಷ್ಟು ಖಾರನೂ ಅಲ್ಲ, ಆಮೇಲೆ ಹಂಗೆ ಅನ್ಹೆಲ್ದಿನೂ ಅಲ್ಲ, ಚಲೋ ಆಗಿತ್ತು ಅಂಥೇಳಿ ಎಲ್ಲರೂ ಹುಡುಗರು ಇದು ಮಾಡಿ ಹೋದ್ರೆ. ನನ್ನ ಹುಡುಗರಿಗಾತು ನಮ್ಮ ಮನೆಯೊಳಗಾತು ಎಲ್ಲನೂ ನಾನು ಇದನ್ನು ಫಸ್ಟ್ ಟೈಮ್ ಮನೆ ಒಳಗೆ ಟ್ರೈ ಮಾಡಿದ್ದೆ, ಅಂದರೂ ಚಲೋ ಆಗಿತ್ತು. ನೀವು ಈ ಥರ ಮನೆ ಒಳಗೆ ನಾನು ಟ್ರೈ ಮಾಡ್ಕೊರಿ, ಜಲ್ದಿನೂ ಆಗ್ತೈತಿ ಮತ್ತು ಹುಡುಗರಿಗೆ ಏನೋ ಬೇರೆ ಅನ್ನಿಸ್ತೈತಿ. ಮತ್ತೆ ಸಿಗ್ತೇನೆ ರೀ ಮುಂದಿನ ವೀಡಿಯೋದಾಗ. ನಮ್ಮ ಚಾನಲ್ ನಿಮಗೆ ಸೇರಿದ್ರೆ